ಕಾರ್ಯಗಳು 27ನೇ ಅಧ್ಯಾಯ 23ನೇ ವಚನ ಓದಿಕೊಳ್ಳೋಣ. ಅಪೊಸ್ತಲರ ಕಾರ್ಯಗಳು 27ನೇ ಅಧ್ಯಾಯ 23ನೇ ವಚನವನ್ನು ಓದಿಕೊಂಡು ಸ್ವಲ್ಪ ಹೊತ್ತು ಧ್ಯಾನ ಮಾಡೋಣ. ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ, ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿಯಲ್ಲಿ ನನ್ನ ಹತ್ತಿರ ನಿಂತು, ಪೌಲನೇ, ಭಯಪಡಬೇಡ, ನೀನು ಚಕ್ರವರ್ತಿಯ ಮುಂದೆ ನಿಲ್ಲಬೇಕು. ಇದಲ್ಲದೆ ನಿನ್ನ ಸಂಗಡ ಈ ಹಡಗಿನಲ್ಲಿ ಪ್ರಯಾಣ ಮಾಡುವವರೆಲ್ಲರ ಪ್ರಾಣ ದೇವರು ನಿನ್ನ ಮೇಲಣ ದಯೆಯಿಂದ ಉಳಿಸಿಕೊಟ್ಟಿದ್ದಾನೆಂದು ನನ್ನ ಸಂಗಡ ಹೇಳಿದನು. ಆದುದರಿಂದ ಜನರೇ, ಧೈರ್ಯವಾಗಿರ್ರಿ, ನನಗೆ ಹೇಳಲ್ಪಟ್ಟ ಪ್ರಕಾರವೇ ಆಗುವುದೆಂದು ದೇವರನ್ನು ನಂಬುತ್ತೇನೆ. ಆದರೆ ನಾವು ಯಾವುದೋ ಒಂದು ದ್ವೀಪದ ದಡವನ್ನು ತಾಕಬೇಕಾಗಿದೆ ಎಂದು ಹೇಳಿದನು. ದೇವರಿಗೆ ಸ್ತೋತ್ರ. ಕರ್ತನಲ್ಲಿ ಪ್ರಿಯರಾದ ದೇವಜನರೇ, ಈ ಉದಯ ಕಾಲದಲ್ಲಿ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಈ ಉದಯ ಕಾಲದ ಡಿವೋಷನ್ ನಲ್ಲಿ ಸ್ವಲ್ಪ ಹೊತ್ತು ದೇವರ ವಾಕ್ಯವನ್ನು ನಾವು ಧ್ಯಾನ ಮಾಡಲಿಕ್ಕೆ ಹೋಗೋಣ. ಪ್ರಿಯರೇ, ಈ ಸಮಯದಲ್ಲಿ ನಾವು ಓದಿದಂತಹ ದೇವರ ವಾಕ್ಯದ ಒಂದು ಭಾಗವನ್ನು ನಾವು ಗಮನಿಸುವಾಗ ಇಲ್ಲಿ ಪೌಲನ ಮಾತನ್ನು ನಾವು ಸ್ಪಷ್ಟವಾಗಿ ಗಮನಿಸುತ್ತೇವೆ. ಪೌಲನನ್ನು ದೇವರು ಆರಿಸಿಕೊಂಡನು. ಒಂದು ದಿನ ದೇವರ ಜನರ ಕ್ರೈಸ್ತರ ಹಿಂಸಕನಾದ ಪೌಲನನ್ನು ಆರಿಸಿಕೊಂಡು ತನ್ನ ಶ್ರೇಷ್ಠವಾದ ರಕ್ಷಣೆಯನ್ನು ಅನುಗ್ರಹಿಸಿಕೊಟ್ಟ ಮೇಲೆ ಪೌಲನು ದೇವರಿಗೆ ಸಾಕ್ಷಿಯಾಗಿ ದೇವರ ಸೇವೆಯಲ್ಲಿ ಅದ್ಭುತವಾಗಿ ಆತನು ನಡೆಯುವಂತ ಒಂದು ಸೇವಕನಾದನು. ಆತನ ಮೂಲಕವಾಗಿ ಅನೇಕ ಪ್ರಜೆಗಳು ಕ್ರಿಸ್ತನ ಕಡೆಗೆ ಆಕರ್ಷಿತರಾಗಿ ಅನೇಕ ಸಭೆಗಳು ಕಟ್ಟುವುದನ್ನು ನೋಡುತ್ತೇವೆ. ಆತನ ಸೇವಾ ಪ್ರಯಾಣವನ್ನು 3 ಮಿಷನರಿ ಪ್ರಯಾಣಗಳನ್ನು ಮಾಡಿದ್ದನ್ನು ನಾವು ಗಮನಿಸಬಹುದು. ಆತನ ಸೇವೆಯಲ್ಲಿ ಪಟ್ಟಂತ ಹಿಂಸೆ ಬಹಳ ರೀತಿಯಲ್ಲಿ ಆತನ ಹಿಂಸೆ ಪಟ್ಟಿದ್ದಾನೆ. ಆತನು ಒಂದು ಸಾರಿ ಹಡಗಿನಲ್ಲಿ ಪ್ರಯಾಣ ಮಾಡುತ್ತಾ ಸೇವೆ ನಿಮಿತ್ತ ಹೋಗ್ತಿರ್ಬೇಕಾದ್ರೆ ಅಲ್ಲಿ ನಡೆದಿದ್ದೇನೆಂದ್ರೆ ಪ್ರಿಯರೇ, ಒಂದು ದೊಡ್ಡ ಬಿರುಗಾಳಿ ಉಂಟಾಗಿ ಆ ಹಡಗು ಮುಳುಗು ಹೋಗುವ ಪರಿಸ್ಥಿತಿಗೆ ಬಂತು. ಆ ಹಡಗಿನಲ್ಲಿದ್ದಂತ ಪ್ರತಿಯೊಬ್ಬರು ಕೂಡ ಆ ಬಿರುಗಾಳಿಗೆ, ಆ ಒಂದು ತುಫಾನಿಗೆ ಭಯ ಹಿಡಿದವರಾಗಿ ನಾವು ಎಲ್ಲಿ ಈ ಸಮುದ್ರದ ಮಧ್ಯದಲ್ಲಿಯೇ ನಾವು ಸತ್ತು ಹೋಗುತ್ತವೆಂಬುದಾಗಿ ಭಯಪಟ್ಟು ಎಲ್ಲರೂ ಅವರು ಭಯದಿಂದ ಕ್ಷಣ ಕ್ಷಣವೂ ಪ್ರಾಣವನ್ನು ಕೈಯಲ್ಲಿಡಿಕೊಂಡು ತಮ್ಮ ಸಾವಿಗಾಗಿ ಎದುರು ನೋಡ್ತಿರ್ಬೇಕಾದ್ರೆ ಅವರವರು ಪೌಲನು ಮಾತ್ರ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡುವುದನ್ನು ನೋಡುತ್ತೇವೆ. ಪೌಲನನ್ನು ಕರೆದ ದೇವರು ನಂಬಿಗಸ್ತನು. ಪ್ರಿಯರೇ, ಪೌಲನ ಸಂಗಡ ಯಾವಾಗಲೂ ಇರುವಾತನೆಂಬುದಾಗಿ ಪೌಲನು ನಂಬಿದ್ದರಿಂದ ಪೌಲನು ದೇವರಿಗೆ ಪ್ರಾರ್ಥನೆ ಮಾಡಿದಾಗ ದೇವರು ಆತನಿಗೆ ಪ್ರಾರ್ಥನೆಗೆ ಸದುತ್ತರವಾಗಿ ದೂತನನ್ನು ಕಳುಹಿಸಿ ಪೌಲನನ್ನು ಬಲಪಡಿಸೋದನ್ನು ನೋಡ್ತೇವೆ. ಪೌಲನು ಈಗ ಆ ದೂತನ ಮಾತನ್ನು ಕೇಳಿ ಧೈರ್ಯಗೊಂಡವನಾಗಿ ಅಲ್ಲಿರುವಂತಹ ಭಯ ಹಿಡಿದಂತ ಹಡಗಿನಲ್ಲಿ ಇರುವಂತಹ ಇತರ ಜನರಿಗೆ ಭಯ ಹಿಡಿದವರಿಗೆ ಬಂದು ಒಂದು ಮಾತನ್ನು ಹೇಳ್ತಿದ್ದಾನೆ. ನನ್ನ ಮಾತನ್ನು ಕೇಳ್ರಿ, ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತೇನೋ, ಆ ದೇವರಿಂದ ಬಂದ ಒಬ್ಬ ದೂತನು ಕಳೆದ ರಾತ್ರಿ ನನ್ನ ಹತ್ತಿರ ಬಂದು, ಪೌಲನೇ, ಭಯಪಡಬೇಡ, ನಿನ್ನನ್ನು ರಕ್ಷಿಸ್ತೇನೆ. ನಿನ್ನ ಮೂಲಕವಾಗಿ ಇನ್ನು ಉಳಿದವರ ಎಲ್ಲರ ಪ್ರಾಣವನ್ನು ನಿನ್ನ ಮೂಲಕವಾಗಿ ನಾನು ರಕ್ಷಿಸ್ತೇನೆ. ನೀನು ಜೀವದಿಂದ ಇರ್ತಿ, ನೀನು ಮುಂದೆ ಚಕ್ರವರ್ತಿಯ ಮುಂದೆ ನೀನು ನಿಲ್ಲಬೇಕು, ನೀನು ನನಗಾಗಿ ಸೇವೆ ಮಾಡಬೇಕೆಂಬುದಾಗಿ ಇಲ್ಲಿ ಪೌಲನು ಹೇಳುವುದನ್ನು ಗಮನಿಸ್ತೇವೆ. ಹಾಗಾದರೆ ಕರ್ತನಲ್ಲಿ ಪ್ರಿಯ ದೇವಜನರೇ, ಇಲ್ಲಿ ಪೌಲನು ಹೇಳಿದಂತ ಮಾತಿನಲ್ಲಿ ಒಂದು ಮಾತನ್ನು ನಾವು ಗಮನಿಸುವುದಾದ್ರೆ, ಧ್ಯಾನಿಸುವುದಾದ್ರೆ, ನಾನು ಯಾರವನಾಗಿದ್ದೇನೋ. ನೋಡ್ರಿ, ಅಲ್ಲಿ ಪೌಲನು ಹೇಳ್ತಿದ್ದಾನೆ, ಆ ಒಂದು ಭಯ ಹಿಡಿದಂತ ಹಡಗಿನಲ್ಲಿರುವಂತ ಜನರಿಗೆ ಆ ಮಾತನ್ನು ಒತ್ತಿ ಹೇಳ್ತಿದ್ದಾನೆ, ಕೇಳ್ರಿ ಪ್ರಜೆಗಳೇ, ನಾನು ಯಾರವನಾಗಿದ್ದೇನೋ, ಯಾರನ್ನು ಸೇವಿಸುತ್ತಿದ್ದೇನೋ, ಆ ದೇವರು ನನ್ನೊಂದಿಗೆ ಮಾತಾಡಿದ. ನಾನು ಯಾರವನಾಗಿದ್ದೇನೋ, ಯಾವ ದೇವರನ್ನು ಸೇವಿಸುತ್ತಿದ್ದೇನೋ, ಆ ದೇವರು
ನನ್ನೊಂದಿಗೆ ಮಾತನಾಡಿದ್ದಾನೆ. ನಿಮಗೆ ಪ್ರಾಣ ಭಯವಿಲ್ಲ, ನಿಮ್ಮನ್ನು ರಕ್ಷಿಸ್ತೇನೆ, ನಿನ್ನ ಮೂಲಕವಾಗಿ ಈ ದಯೆಯಿಂದ ಎಲ್ಲ ಪ್ರಾಣ ರಕ್ಷಿಸ್ತೇನೆ ಎಂಬುದಾಗಿ ದೇವರು ಹೇಳಿದ್ದಾನೆ. ದೇವರಿಗೆ ಸ್ತೋತ್ರವಾಗಲಿ. ಇಲ್ಲಿ ಪೌಲನ ಮಾತನ್ನು ನಾವು ಗಮನಿಸುವಾಗ ನಾನು ಯಾರವನಾಗಿದ್ದೇನೆ. ಇವತ್ತು ದೇವರ ವಾಕ್ಯ ಸಂದೇಶ ಏನಂದ್ರೆ, ನಾವು ಯಾರವರಾಗಿದ್ದೇವೆ, ಯಾರಿಗೆ ಸಂಬಂಧಪಟ್ಟವರಾಗಿದ್ದೇವೆ. ನೋಡ್ರಿ ಪ್ರಿಯರೇ, ಇವತ್ತು ಪ್ರಾರಂಭ ಸಭೆಗಳಲ್ಲಿ ಪೌಲನು ಸೇವೆ ಮಾಡಿದಾಗ, ಅಲ್ಲಿ ಕ್ರಿಸ್ತನ ಸೇವೆ ಮಾಡಿ ಸಭೆಗಳನ್ನು ಕಟ್ಟಿದಾಗ ಅಲ್ಲಿ ಅನೇಕರು ಏನ್ ಮಾಡಿದ್ರು ಅಂದ್ರೆ, ಕೆಲವು ದಿನಗಳಿಗೆ ಪಂಗಡವಾಗಿ ಅವ್ರೇನಾದ್ರು ಅಂದ್ರೆ ವಿಭಾಗವಾದರು. ಕೆಲವರು ನಾವು ಪೌಲನವರು, ಕೆಲವರು ನಾವು ಅಪೋಲೋಸನವರು, ಕೆಲವರು ನಾವು ಕೇಫಾದವರು, ಕೆಲವರು ನಾವು ಕ್ರಿಸ್ತನವರು, ಪೇತ್ರನವರು ಎಂಬುದಾಗಿ ಪಂಗಡವಾಗಿ ಹೇಳುವುದನ್ನು ನೋಡ್ತೇವೆ. ನಾನು ಇವರಿಗೆ ಸಂಬಂಧಪಟ್ಟವರು, ನಾವು ಇವರಿಗೆ ಸಂಬಂಧಪಟ್ಟವರು ಎಂಬುದಾಗಿ. ಇವತ್ತು ನಾವು ಕೂಡ ಲೋಕದಲ್ಲಿ ಗರ್ವ ಪಡ್ತೇವೆ. ನಾವು ಇಂಥವ್ರಿಗೆ ಸಂಬಂಧಪಟ್ಟವರು, ನಾವು ಇಂಥ ಫ್ಯಾಮಿಲಿಯವರು, ನಾವು ಇವರಿಗೆ ದೊಡ್ಡ ವ್ಯಕ್ತಿಗಳಿದ್ದಾಗ ಇವರಿಗೆ ಸಂಬಂಧಪಟ್ಟವರು ಎಂಬುದಾಗಿ ಹೇಳಿ ನಾವು ಗರ್ವ ಪಡ್ತೇವೆ. ಆದ್ರೆ ಪೌಲನ ಒಂದು ಗರ್ವ, ಪೌಲನ ಒಂದು ಒಳ್ಳೆಯ ವೈರಾಗ್ಯ ಮಾತೇನೆಂದ್ರೆ, ನಾನು ಯಾರನ್ನು ಸೇವಿಸುತ್ತಿದ್ದೇನೋ, ನಾನು ಯಾರನ್ನವನೋ ಆ ದೇವರು ಮೂಲಕವಾಗಿ ನಾನು ಮಾತಾಡ್ತೇನೆ. ಹಾಗಾದ್ರೆ ಇವತ್ತು ದೇವರು ನಂಬಿದಂತ ಮಕ್ಕಳಾದಂತ ನಾವೆಲ್ಲರೂ ಕೂಡ ಈ ಲೋಕದಲ್ಲಿ ನಾವು ಗರ್ವ ಪಡಬೇಕಾದಂತ ಯಾವ ವಿಷಯದಲ್ಲಿ ಅಂದ್ರೆ, ನಾವು ಜೀವವುಳ್ಳ ದೇವರಿಗೆ ಸಂಬಂಧಪಟ್ಟವರು, ನಾವು ದೇವರಿನವರು, ಜೀವವುಳ್ಳ ದೇವರ ಮಕ್ಕಳು, ನಾವು ಆತನಿಗೆ ಸಂಬಂಧಪಟ್ಟವರು, ಆತನವರು ನಾವು. ನೋಡ್ತೇವೆ ಯೋಹಾನ ಸುವಾರ್ತೆ 1:12 ಯಾರ್ಯಾರು ಆತನನ್ನು ನಂಬಿದರೋ, ಆತನ ಹೆಸರಿನ ಮೇಲೆ ನಂಬಿಕೆ ಇಟ್ಟರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರ ಕೊಟ್ಟರು. ಅವರು ದೇವರ ಮಕ್ಕಳಾದರು, ಅವರು ದೇವರಿಗೆ ಸಂಬಂಧಪಟ್ಟವರಾದರು. ಈ ಲೋಕದಿಂದ ಬೇರ್ಪಟ್ಟಂತ ನಾವುಗಳು, ಕ್ರಿಸ್ತನ ರಕ್ತ ತೊಳೆಯಲ್ಪಟ್ಟಂತ ನಾವುಗಳು ಇವತ್ತು ಯಾರಿಗೆ ಸಂಬಂಧಪಟ್ಟವರು ಅಂದ್ರೆ, ಜೀವವುಳ್ಳ ಲೋಕ ರಕ್ಷಕನಾದ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವರು ನಾವು. ಇದನ್ನು ಧೈರ್ಯವಾಗಿ ಹೇಳ್ರಿ, ಇದನ್ನು ಗರ್ವದಿಂದ ಹೇಳ್ರಿ, ಇದನ್ನು ಸಂತೋಷವಾಗಿ ಹೇಳ್ರಿ. ಪ್ರತಿ ದಿನ ಆರಿಕೆ ಮಾಡ್ರಿ, ಪ್ರತಿ ಸಾರಿ ಈ ಮಾತನ್ನು ಉಚ್ಚಾರಣೆ ಮಾಡ್ರಿ. ಹಾಗೂ ಶೋಧನೆಗಳು ಬಂದಾಗ, ಕಷ್ಟಗಳು ಬಂದಾಗ, ಹಿಂಸೆಗಳು ಬಂದಾಗ, ಸೈತಾನನು ಬಂದಾಗಲೂ ಕೂಡ ಹೇಳ್ರಿ, ನಾನು ಕ್ರಿಸ್ತನವನು. ಆದ್ರಿಂದ ನೋಡ್ತೀವಿ ಯಾಕೋನ್ ಪತ್ರಿಕೆಯಲ್ಲಿ, ಕ್ರಿಸ್ತನಿಗೆ ಒಳಗಾಗಿರ್ರಿ, ಸೈತಾನನ್ನು ಗದರಿಸ್ರಿ, ಆಗ ಅವನು ನಿಮ್ಮನ್ನು ಬಿಟ್ಟು ಓಡಿ ಹೋಗು. ಕ್ರಿಸ್ತನಿಗೆ ಒಳಗಾಗಿ ನೀವು ಕ್ರಿಸ್ತನವರಾಗಿರ್ರಿ, ದೇವರಿಗೆ ಸಂಬಂಧಪಟ್ಟವರಾಗಿರ್ರಿ, ದೇವರಿನವರಾಗಿರ್ರಿ, ಅವಾಗ ಸೈತಾನನು ನಿಮ್ಮನ್ನು ಬಿಟ್ಟು ಓಡುವ. ಪ್ರಿಯರೇ, ಲೋಕವೆಲ್ಲ ಒಂದಾದ್ರೆ ದೇವರ ಪಕ್ಷವಾಗಿ ನಾವು ನಿಂತರೆ ಪ್ರಿಯರೇ, ಈ ಲೋಕ ಒಂದಾದ್ರೂ ಕೂಡ ನಮ್ಮನ್ನು ಏನು ಮಾಡಲು ಸಾಧ್ಯ, ಪರಿಸ್ಥಿತಿಗಳು ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ, ಯಾವ ವ್ಯಕ್ತಿ ನಮ್ಮನ್ನು ಏನು ಮಾಡಲು ಸಾಧ್ಯವಿಲ್ಲ. ಆದ್ರೆ ಪೌಲನು ಇದೇ ಮಾಡ್ತಿರ್ತಾನೆ, ಕ್ರಿಸ್ತನು ನಮ್ಮ ಪಕ್ಷದಲ್ಲಿದ್ದರೆ ನಮ್ಮನ್ನು ಎದುರಿಸುವವರು ಯಾರು? ನಾವು ಯಾರ ಪಕ್ಷದವರು? ನಾವು ದೇವರ ಪಕ್ಷದವರಾಗಿದ್ದರೆ ಪ್ರಿಯರೇ, ನಮ್ಮನ್ನು ಎದುರಿಸುವವರು ಯಾರು ಇಲ್ಲ ಪ್ರಿಯ. ಆದ್ದರಿಂದ ನಾವು ದೇವರಿಗೆ ಸಂಬಂಧಪಟ್ಟವರಾದ್ರೆ ಖಂಡಿತವಾಗಿ ಲೋಕದಲ್ಲಿ ಉನ್ನತವಾದ ಜೀವಿತ ನಮಗೆ ದೇವರು ಕೊಟ್ಟಿದ್ದಾನೆ. ಕೆಲವೊಂದು 3-4 ವಿಷಯ ನಾನು ಹೇಳ್ತೇನೆ. ನಾವು ದೇವರಿಗೆ ಸಂಬಂಧಪಟ್ಟವರಾದರೆ ಎಂತಹ ಒಂದು ಆಶೀರ್ವಾದ ದೇವರು ನಮಗೆ ಈ ಭೂಲೋಕದಲ್ಲಿ ನೀಡಲಿಕ್ಕಿದ್ದಾನೆಂಬುದಾಗಿ ಗಮನಿಸುವಾಗ, ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ, ದಯಮಾಡ್ತೇವೆ ಯೋಹಾನನ ಸುವಾರ್ತೆ 13ನೇ ಅಧ್ಯಾಯ 1ನೇ ವಚನ ಓದಿಕೋಣ. ಪಸ್ಕ ಹಬ್ಬದ ಮುಂದೆ ಯೇಸು ತಾನು ಈ ಲೋಕವನ್ನು ಬಿಟ್ಟು ತಂದೆಯ ಬಳಿಗೆ ಹೋಗಬೇಕಾದ ಕಾಲ ಬಂತೆಂದು ತಿಳಿದುಕೊಂಡು ಲೋಕದಲ್ಲಿ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ಮೊದಲನೇದಾಗಿ ನಾವು ದೇವರಿಗೆ ಸಂಬಂಧಪಟ್ಟವರಾದರೆ, ತನ್ನವರಾದರೆ, ಯೇಸುವಿನವರಾದರೆ ನಮಗೆ ಬರತಕ್ಕಂಥ ಆಶೀರ್ವಾದ ಎಂಥದ್ದಂದ್ರೆ, ಲೋಕದಲ್ಲಿ ಇರುವ ತನ್ನವರನ್ನು ಪ್ರೀತಿಸಿ ಪರಿಪೂರ್ಣವಾಗಿ ಅವರನ್ನು ಪ್ರೀತಿಸುತ್ತಾ ಬಂದನು. ತನ್ನವರನ್ನು ಪ್ರೀತಿಸ್ತಾನೆ. ನಾವು ದೇವರಿಗೆ ಸಂಬಂಧಪಟ್ಟವರಾದರೆ ಮೊದಲನೇದಾಗಿ ನಮಗೆ ಬರತಕ್ಕಂಥ ಆಶೀರ್ವಾದ ಎಂಥದ್ದಂದ್ರೆ, ನಾವು ದೇವರವರಾದ ಕಾರಣ ದೇವರು ನಮ್ಮನ್ನು ಪ್ರೀತಿ ಮಾಡ್ತಿದ್ದಾನೆ, ಪರಿಪೂರ್ಣವಾದಂತ ಪ್ರೀತಿ. ಹಾಗಾದ್ರೆ ಇವತ್ತು ದೇವರಿಗೆ ಸಂಬಂಧಪಟ್ಟವರ, ಹಾಗಾದ್ರೆ ನಿನಗೆ ದೇವರ ಪ್ರೀತಿ ಸಿಗುತ್ತದೆ ಪ್ರಿಯ. ಬೈಬಲ್ ನಲ್ಲಿ ನೋಡ್ತೇವೆ, ಬೆಥನ್ಯ ಗ್ರಾಮದಲ್ಲಿ ಒಂದು ಕುಟುಂಬವಿತ್ತು. ಅಂದ್ರೆ ಅನೇಕ ಕುಟುಂಬಗಳಿವೆ, ಆದರೆ ದೇವರನ್ನು ಪ್ರೀತಿಸುವ ಒಂದು ಕುಟುಂಬ ಇದೆ, ಯೇಸುವನ್ನು ಪ್ರೀತಿ ಮಾಡುವಂತ ಒಂದು ಕುಟುಂಬ ಇದೆ. ಪ್ರಿಯರೇ, ಬೆಥನ್ಯದಲ್ಲಿ ಅನೇಕ ಕುಟುಂಬಗಳಿವೆ. ಯೇಸುವನ್ನು ಪ್ರೀತಿಯನ್ನು, ಆತನ ಒಂದು ಅದ್ಭುತವನ್ನು, ಆತನ ಒಂದು ಸ್ವಸ್ಥತೆ ಹೊಂದಿಕೊಂಡ ಅನೇಕರಿದ್ದಾಗಲೂ ಕೂಡ ಯೇಸು ಸ್ವಾಮಿ ಯಾವಾಗಲೂ
ಕಂಟಿನ್ಯೂಸ್ ಒಂದು ಮನೆಗೆ ಹೋಗ್ತದೆ. ಯಾವ್ದಂದ್ರೆ ಅದು ಮಾರ್ತ ಮರಿಯಳ ಒಂದು ಕುಟುಂಬಕ್ಕೆ ಪ್ರೇರಣೆ. ಯಾಕೆ ಸ್ವಾಮಿ ಯಾವಾಗಲೂ ಆ ಮನೆಗೆ ಹೋಗ್ತದಂದ್ರೆ ಯೇಸುವನ್ನು ಪ್ರೀತಿಸುವ ಕುಟುಂಬ ಆ ಕುಟುಂಬವಾಗಿದೆ. ಯೇಸುವನ್ನು ಪ್ರೀತಿಸುವ ಕುಟುಂಬವಾದುದರಿಂದ ಯಾವಾಗಲೂ ಆ ಮನೆಗೆ ಹೋಗ್ತದೆ. ನೋಡ್ರಿ, ದೇವರನ್ನು ಪ್ರೀತಿಸುವ ಕುಟುಂಬಕ್ಕೆ ಇಲ್ಲಿ ವಾಕ್ಯ ನೋಡಿದ್ವಲ್ಲ, ತನ್ನವರನ್ನು ಆತನು ಪ್ರೀತಿ ಮಾಡ್ತಾ ಇದ್ದಾನೆ. ಹಾಗಾದರೆ ಆ ಕುಟುಂಬನು ಕೂಡ ಯೇಸು ಸ್ವಾಮಿ ಪ್ರೀತಿ ಮಾಡಿ ಆ ಕುಟುಂಬಕ್ಕೆ ಎಷ್ಟೋ ಸಲ ಆತನು ಸಹಾಯ ಮಾಡಿ ವಾಕ್ಯದಿಂದ ಅವರನ್ನು ಬಲಪಡಿಸೋದನ್ನು ನೋಡ್ತೇವೆ. ಆದ್ದರಿಂದ ಒಂದು ಸಾರಿ ಲಾಜರನ್ನು ಕಳೆದುಕೊಂಡಾಗ ಆ ಒಂದು ತಿರುಗಿ ಲಾಜರನ್ನು ಕಟ್ಟಿಕೊಟ್ಟದ್ದನ್ನು ನಾವು ತಿರುಗಿ ಬದುಕಿಸಿದ್ದನ್ನು ನೋಡಬಹುದು ಪ್ರಿಯ. ಹಾಗಾದ್ರೆ ದೇವರನ್ನು ಈ ಸಮಯದಲ್ಲಿ ನಾವೇನ್ ಮಾಡ್ಬೇಕಂದ್ರೆ ಪ್ರೀತಿಸುವವರಾಗಬೇಕು, ನಾವು ಆತನವರಾಗಬೇಕು, ನಾವು ಆತನವರಾಗಬೇಕು. ಆದ್ರಿಂದ ನಮ್ಮನ್ನು ಯೇಸು ಸ್ವಾಮಿ ಪ್ರೀತಿ ಮಾಡಿದಂತೆ ಶ್ರೇಷ್ಠ ಪ್ರೀತಿ, ನಾವು ಯೇಸುವನ್ನು ಪ್ರೀತಿ ಮಾಡುವುದು ಇದು ಉನ್ನತವಾದ ಪ್ರೀತಿ. ಆದ್ರಿಂದ ಈ ಸಮಯದಲ್ಲಿ ನಾವೆಲ್ಲರೂ ಕೂಡ ಒಂದು ಆಲೋಚನೆ ಮಾಡೋಣ. ನಾವು ಕ್ರಿಸ್ತನಿಗೆ ಸಂಬಂಧಪಟ್ಟವರ, ನಾವು ದೇವರಿಗೆ ಸಂಬಂಧಪಟ್ಟವರ. ಪ್ರಜೆಗಳು ನಮ್ಮನ್ನು ನೋಡಿ ಏನನ್ನು ಹೇಳ್ತಿದ್ದಾರೆ, ಪ್ರಜೆಗಳು ನಮ್ಮನ್ನು ನೋಡಿ ಏನನ್ನು ಗುರುತಿಸ್ತಿದ್ದಾರೆ. ಹೌದು, ಇವರು ದೇವರಿಗೆ ಸಂಬಂಧಪಟ್ಟವರು, ಇವರು ದೇವರ ಮಕ್ಕಳಂತ ಸಾಕ್ಷಿ ಹೇಳ್ತಿದಾರ. ನಾವು ದೇವರನವರಾದರೆ ಖಂಡಿತವಾಗಿ ಏನ್ ಮಾಡ್ತಾನೆ ಅಂದ್ರೆ ಆತನು ನಮ್ಮನ್ನು ಪ್ರೀತಿ ಮಾಡ್ತಾನೆ. ಈ ಲೋಕದಲ್ಲಿರುವ ತನ್ನವರನ್ನು ಆತನ ಏನ್ ಮಾಡಿದಾನೆ? ಪ್ರೀತಿ ಮಾಡಿದಾನೆ. ಪ್ರೀತಿ ಮಾಡ್ತಾನೆ. ಎಲ್ಲಿವರೆಗಂತ ಪರಿಪೂರ್ಣವಾದಂತ ಪ್ರೀತಿ. ಈ ಲೋಕವು ಕೊಡುವ ಪ್ರೀತಿ ಅಲ್ಲ, ತನ್ನಲ್ಲಿರುವ ಪ್ರೀತಿಯನ್ನು ಆತನು ಕೊಡುವನಾಗಿದ್ದಾನೆ. ಅದರಿಂದ ಬೈಬಲ್ ನಲ್ಲಿ ನೋಡ್ತೇವೆ, ಯೇಸು ಸ್ವಾಮಿಯನ್ನು ಪ್ರೀತಿ ಮಾಡಿದವರು ಇದ್ದಾರೆ, ಯೇಸು ಅವರನ್ನು ಪ್ರೀತಿ ಮಾಡಿ ನೋಡಿದ. ಮೊದಲನೇದಾಗಿ ಲಾಜರನ್ನು ಪ್ರೀತಿಯಿಂದ ಲಾಜರನ್ನು ಸ್ನೇಹಿತನಾಗಿದ್ದಾನೆ ಎಂಬುದನ್ನು ನೋಡ್ತೇವೆ. ಆಮೇಲೆ ಯೇಸು ಸ್ವಾಮಿಯ ಶಿಷ್ಯನಾದಂತ ಯೋಹಾನನು ಕೂಡ ತಾನು ಪ್ರೀತಿಸಿದ ಶಿಷ್ಯನೆಂಬುದಾಗಿ ಬರೆಯಲ್ಪಟ್ಟಿದೆ. ಇನ್ನೊಬ್ಬ ಯವನಸ್ಥನು ಬಂದು, ಅಯ್ಯ ನನಗೆ ನಿತ್ಯ ಜೀವ ಬೇಕಂತ ಕೇಳಿದಾಗ ಅಲ್ಲಿ ಒಂದು ವಾಕ್ಯ ಬರೆಯಲ್ಪಟ್ಟಿದೆ, ಯೇಸು ಆತನನ್ನು ಪ್ರೀತಿಸಿ ಆತನಿಗೆ ನಿತ್ಯ ಜೀವದ ಒಂದು ದಾರಿ ತೋರಿಸಿದರು. ಹಾಗಾದ್ರೆ ಯೇಸುವನ್ನು ಪ್ರೀತಿಸಿದರು ಯಾರು? ಯೇಸು ಕೂಡ ಪ್ರೀತಿ ಮಾಡಿ ಯಾರನ್ನ? ಲಾಜರನನ್ನು, ಯೋಹಾನನನ್ನು, ಮತ್ತೆ ಒಬ್ಬ ಯವನಸ್ಥನ. ಯಾಕೆ ಅಂದ್ರೆ ಅವರು ಆತನ ಬಳಿಗೆ ಬಂದರು, ಆತನವರಾಗಿ ಕಂಡ್ರೆ ಆದ ಕಾರಣ ಅವರನ್ನು ಪ್ರೀತಿ ಮಾಡಿ. ಎರಡನೇದಾಗಿ ಯೇಸು ತನಗೆ ಸಂಬಂಧಪಟ್ಟವರು ಆದರೆ, ತನ್ನವರಾದರೆ ಆತನಿಂದ ದೊರೆಯತಕ್ಕಂತ ಒಂದು ಎರಡನೇ ಆಶೀರ್ವಾದ ಏನಂದ್ರೆ ಎರಡನೇ ತಿಮೋತಿ ಪತ್ರಿಕೆ 2ನೇ ಅಧ್ಯಾಯ 19ನೇ ವಚನವನ್ನು ಓದಿಕೊಳ್ಳೋಣ. 2 ತಿಮೋತಿ 2ನೇ ಅಧ್ಯಾಯ 19ನೇ ವಚನ ಓದಿಕೊಳ್ಳೋಣ. ಗಮನಿಸಿ. ಆದರೂ ದೇವರ ಸ್ಥಿರವಾದ ಅಸ್ತಿವಾರವು ನಿಲ್ಲುತ್ತದೆ, ಅದರ ಮೇಲೆ ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದನೆಂತಲೂ ಕರ್ತನ ನಾಮವನ್ನು ಹೇಳಿಕೊಳ್ಳುವರೆಲ್ಲರೂ ದುರ್ಮಾರ್ಗತವನ್ನು ಬಿಟ್ಟು ಬಿಡಬೇಕೆಂದು ಅಂತಲೂ ಲಿಪಿಯುಂಟು. ಇಲ್ಲಿ ಒಂದು ವರ್ಡನ್ನು ನೀವು ಗಮನಿಸ್ರಿ. ತನ್ನವರು ಯಾರೆಂಬುದನ್ನು ಕರ್ತನು ತಿಳಿದಿದ್ದಾನೆಂತಲೂ. ತನ್ನವರಾದರೆ ಎರಡದಾಗಿ ನಮಗೆ ಬರತಕ್ಕಂತ ಆಶೀರ್ವಾದ ಏನಂದ್ರೆ ಆತನು ನಮ್ಮನ್ನು ತಿಳಿದಿದ್ದಾನೆ, ಆತ ನಮ್ಮನ್ನು ಅರ್ಥ ಮಾಡಿಕೊಂಡಿದ್ದಾನೆ. ಬಹಳ ಸಾರಿ ಮನುಷ್ಯನ ಒಂದು ಆಲೋಚನೆ ಅಂದ್ರೆ ನಮ್ಮನ್ನು ಅರ್ಥ ಮಾಡಿಕೊಳ್ಳುವರೇ ಇಲ್ಲ ಅಂತ, ನನ್ನನ್ನು ಯಾರು ಅರ್ಥ ಮಾಡಿಕೊಳ್ತಿಲ್ಲ, ನಾನು ಯಾರಿಗೂ ಅರ್ಥ ಆಗ್ತಿಲ್ಲ ಅಂತ ಹೇಳ್ತಾರೆ. ಆದರೆ ದೇವರ ವಾಕ್ಯ ಹೇಳ್ತದೆ, ನಾವು ದೇವರಿಗೆ ಸಂಬಂಧಪಟ್ಟವರಾದರೆ ತನ್ನವರನ್ನು ಸ್ವಾಮಿ ಏನ್ ಮಾಡಿದನಂತ ಅರ್ಥ ಮಾಡಿಕೊಂಡಿದ್ದನೆಂತಲೂ. ಪ್ರಿಯರಾದ ದೇವ ಜನರು, ಈ ಲೋಕದ ಯಾತ್ರೆ ನಾವು ಬಾಳಿ ಬದುಕುತ್ತಿದ್ದೇವೆ. ದೇವರು ನಿಮ್ಮನ್ನು ಅರ್ಥ ಮಾಡಿಕೊಂಡ್ರು. ದೇವರು ನಿಮ್ಮನ್ನು ಅರ್ಥ ಮಾಡಿಕೊಳ್ಳುವಷ್ಟು ಭೂಮಿ ಮೇಲೆ ಯಾರು ಅರ್ಥ ಮಾಡಿಕೊಂಡ್ರು? ಆದ್ರೆ ತೆಲುಗಿನಲ್ಲಿ ಒಂದು ಹಾಡೈತೆ, ನೀಲಾನನ್ನು ಎರಿಗಿಯುನ್ನವಾರುಲೇರಯ, ನೀಲಾನನ್ನು హత్తుకున్నవారులేరయ, నీవు చాలు నా జీవితములో యేసయ్యా, నీవు చాలు నా జీవితములో, నీలా నన్ను ಎರಿಗಿಯುನ್ನವಾರುಲೇರಯ. ಅಂದ್ರೆ ನಿನ್ನ ಹಾಗೆ ಅರ್ಥ ಮಾಡಿಕೊಂಡಂತವ್ರು ಯಾರು ಇಲ್ಲ. ಕೆಲವೊಂದು ಸಾರಿ ನೀವು ಸಭೆಗೆ ಅರ್ಥ ಆಗಲ್ಲ, ಕೆಲವೊಂದು ಸಾರಿ ನಿಮ್ಮ ಬಂಧುಗಳಿಗೆ ಅರ್ಥ ಆಗಲ್ಲ, ಕೆಲವು ಸಾರಿ ನಿಮ್ಮ ಸ್ನೇಹಿತರಿಗೂ ನೀವು ಅರ್ಥ ಆಗಲ್ಲ.
ನಂಬಿದವರಿಗೆ ಅರ್ಥ ಆಗಲ್ಲ, ಸ್ವಂತ ಕುಟುಂಬಸ್ಥರಿಗೆ ನಾವು ಅರ್ಥ ಆಗಲ್ಲ. ನೋಡ್ರಿ, ಮೋಶ ವಿಷಯದಲ್ಲಿ ನೋಡ್ತೇವೆ, ಸ್ವಂತ ಅಕ್ಕಗೆ ಅಣ್ಣಗೆ ಅರ್ಥನೇ ಆಗಲಿಲ್ಲ. ಮೋಶ ಅರ್ಥ ಮಾಡಿಕೊಳ್ಳದೆ ಏನೇನೋ ಮಾತಾಡಿದ್ರು. ಮೋಶ ಮೇಲೆ ದೇವರ ಕೋಪ ಅವರ ಮೇಲೆ ಬಂತಂತ ನೋಡ್ತೇವೆ. ಹಾಗಾದ್ರೆ ಇವತ್ತು ಅರ್ಥ ಮಾಡಿಕೊಳ್ಳದ ಲೋಕದಲ್ಲಿ ನಾವಿದ್ದೇವೆ, ಅರ್ಥ ಮಾಡಿಕೊಳ್ಳದ ಪ್ರಜೆಗಳ ಮಧ್ಯದಲ್ಲಿ ನಾವಿದ್ದೇವೆ. ಆದರೆ ನಿನ್ನನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಯಾರಿದ್ದಾರಂದ್ರೆ ದೇವರಿದ್ದ. ಆ ದೇವರು ಎಲ್ಲರ ಹೃದಯವನ್ನು ಬಲ್ಲಾತನಾಗಿದ್ದಾನೆ. ಎಲ್ಲ ಹೃದಯವನ್ನು ಬಲ್ಲಾತನಾಗಿದೆ. ಯಥಾರ್ಥವಾಗಿ ಕರ್ತನೆ, ನೀನು ಬೇಕು ಸ್ವಾಮಿ, ನೀನು ನನ್ನ ದೇವರಪ್ಪ, ನೀನು ನನ್ನ ರಕ್ಷಕನ ಅಂತ ಹೇಳಿ ಆತನ ಬಳಿಗೆ ಬಂದು ಆತನವರಾಗಿ ನೀವು ಮಾರ್ಪಟ್ರೆ, ತನ್ನವರಾಗಿ ನೀವು ಆತನಿಗೆ ನೀವು ಮಾರ್ಪಟ್ರೆ, ಅಲ್ಲಿ ವಾಕ್ಯ ಹೇಳ್ತದೆ ಏನ್ ಮಾಡಿದನಂತ, ತನ್ನವರನ್ನು ಅರ್ಥ ಮಾಡಿಕೊಂಡಿದ್ದಾನೆ, ತಿಳಿದುಕೊಂಡಿದ್ದಾನೆ. ಹಾಗಾದರೆ ನಮ್ಮನ್ನು ತಿಳಿಕೊಳ್ಳುವಂತ ದೇವರ ಬಳಿಗೆ ಬಂದು ನಮ್ಮ ಕಣ್ಣೀರನ್ನು, ನಮ್ಮ ವೇದನೆ, ಪ್ರಾರ್ಥನೆ ಅರ್ಪಿಸೋಣ. ನಮ್ಮನ್ನು ಅರ್ಥ ಮಾಡಿಕೊಂಡಂತ ದೇವರು ನಮಗೆ ಬೇಕಾದಂತ, ನಮ್ಮ ಹೃದಯವನ್ನು ಬಲ್ಲಂತವನು, ಹೃದಯವನ್ನು ನೋಡುವ ಆತನು ನಿಮಗೆ ಪ್ರತಿಫಲ ಕೊಡುವ. ಆದ್ರಿಂದ ಯಾವ ಹೃದಯ ಆತನ ಬಳಿಗೆ ಬರ್ತೇವೆ ಎಂಬುದಾಗಿ ಬಹಳ ಕಾರಣ. ಕೆಲವು ಸಾರಿ ಜನರು ಆತನ ಬಳಿಗೆ ಸ್ವಾರ್ಥಪರವಾಗಿ ಬಂದರು, ಏನು ಆಶೆ ಪಟ್ಟು ಬಂದರು. ಸ್ವಾಮಿ ಹೇಳ್ತಾನೆ, ಅವರ ಹೃದಯವನ್ನು ತಿಳಿದವನಾದ್ರಿಂದ ಅವರಿಗೆ ಒಳಗಾಗಲಿಲ್ಲ ಅಂತ ಬರೆಯಲ್ಪಟ್ಟರು. ಅವ್ರನ್ನ ಅರ್ಥ ಮಾಡಿಕೊಂಡ, ಅದಕ್ಕೆ ಅವ್ರಿಗೆ ಏನಾಗಲಿಲ್ಲ, ಒಳಗಾಗಲಿಲ್ಲ. ಆದ್ರೆ ನೀವು ಯಥಾರ್ಥವಾಗಿ ಬಂದದ್ರಿಂದ, ನಿಮ್ಮನ್ನು ಅರ್ಥ ಮಾಡಿಕೊಂಡದ್ರಿಂದ ನಿಮಗೆ ಆತನು ಆಶೀರ್ವಾದಕರವಾಗಿರ್ತಾನೆ. ನಿಮ್ಮನ್ನು ಅರ್ಥ ಮಾಡಿಕೊಳ್ತಾನೆ, ನಿಮ್ಮ ಕಣ್ಣೀರನ್ನು ಒರೆಸ್ತಾನೆ, ನಿಮ್ಮ ನಡೆಸುವ ಆತನಾಗಿ. ಆದ್ದರಿಂದ ದೇವರ ಬಳಿಗೆ ಬರೋಣ, ತನ್ನವರಾಗಿ ಜೀವನ ಮಾಡೋಣ. ಖಂಡಿತವಾಗಿ ಅಂಥವರನ್ನು ದೇವರ ಅರ್ಥ ಮಾಡಿಕೊಳ್ತಾ ನೋಡ್ತೇವೆ. ನೋಡೋಣ, ಮೂರನೇದಾಗಿ ನಾವು ದೇವರಿಗೆ ಸಂಬಂಧಪಟ್ಟವರಾದರೆ ನಮಗೆ ಬರತಕ್ಕಂಥ ಆಶೀರ್ವಾದಗಳು ಎಂಥವೆಂಬುದಾಗಿ ಮೊದಲನೇ ಕೊರಿಂಥ ಪತ್ರಿಕೆ 15ನೇ ಅಧ್ಯಾಯ 23ನೇ ವಚನದಲ್ಲಿ ನಾವು ಗಮನಿಸುವಾಗ, 15ನೇ ಅಧ್ಯಾಯ 23ನೇ ವಚನ, ಆದರೆ ಪ್ರತಿಯೊಬ್ಬನು ತನ್ನ ತನ್ನ ತರಗತಿಯಲ್ಲಿರುವನು, ಕ್ರಿಸ್ತನು ಪ್ರಥಮ ಫಲ, ತರುವಾಯ ಕ್ರಿಸ್ತನ ಪ್ರತ್ಯಕ್ಷತೆಯಲ್ಲಿ ಆತನವರು ಎದ್ದು ಬರುವರು. ಆತನವರು ಎದ್ದು ಬರುವರು. ಇದು ಅದ್ಭುತವಾದಂತಹ ಆಶೀರ್ವಾದ. ಭೂಮಿ ಮೇಲೆ ನಾವು ಬಾಳುವಾಗ ನೋಡಿದಿವಿ, ಕ್ರಿಸ್ತನಿಗೆ ಸಂಬಂಧಪಟ್ಟವರಾದರೆ ನನಗೆ ದೊರೆತಕ್ಕಂಥ ಆಶೀರ್ವಾದ ಮೊದಲನೇದಾಗಿ ತನ್ನವರನ್ನು ಪ್ರೀತಿ ಮಾಡ್ತಾನೆ, ಎರಡನೇದಾಗಿ ತನ್ನವರನ್ನು ಅರ್ಥ ಮಾಡಿಕೊಳ್ತಾನೆ, ಮೂರನೇದಾಗಿ ಏನಂದ್ರೆ ತನ್ನವರನ್ನು ಏನ್ ಮಾಡ್ತಾನೆ ಅಂದ್ರೆ ಕ್ರಿಸ್ತನು ಎರಡನೇ ಬರುವಾಗ, ಆತನು ಪ್ರತ್ಯಕ್ಷನಾಗುವಾಗ ತನ್ನವರು ಏನ್ ಮಾಡ್ತಾರಂತೆ, ಆತನವರು ಎದ್ದು ಬರುವರು. ಕ್ರಿಸ್ತನಿಗೆ ಸಂಬಂಧಪಟ್ಟವರು ಏನ್ ಮಾಡ್ತಾರೆ, ಮೊದಲು ಎದ್ದು ಬರ್ತಾರೆ. ಬಹಳ ಜನ ಹೇಳ್ತಾರೆ, ಆತನು ತಿರುಗಿ ಬಂದಾಗ ಸತ್ತವರು ಮೊದಲು ಬರ್ತಾರೆ, ಸತ್ತವರು ಮೊದಲು ಬರ್ತಾರೆ. ಹೌದು, ಆದ್ರೆ ಯಾರು ಬರ್ತಾರೆ? ಎಲ್ಲರಲ್ಲ. ತನ್ನವರು ದೇವರಿಗಾಗಿ ಬಾಳಿ ಬದುಕಿ, ಕ್ರಿಸ್ತನಿಗಾಗಿ ಸಾಕ್ಷಿಯಾಗಿ, ಭಕ್ತಿಯಾಗಿ ಜೀವನ ಮಾಡಿ, ವೈರಾಗ್ಯದಿಂದ ಜೀವಿಸಿ, ಕ್ರೈಸ್ತವ ಜೀವಿತದಲ್ಲಿ ಬಾಳಿ ಕ್ರಿಸ್ತನವರಾಗಿ ಮರಣ ಹೊಂದಿದವರು ಆತನು ಪ್ರತ್ಯಕ್ಷನಾದಾಗ ಮೊದಲು ಎದ್ದು ಬರುವರು. ಆದ್ದರಿಂದ ದೇವರ ಸನ್ನಿಧಾನದಲ್ಲಿ ಯೇಸು ಸ್ವಾಮಿ ಹೇಗೈತೆ, ಯಾವ ರೀತಿ ಆದ್ರೆ ಮರಣದಿಂದ ಎದ್ದು ಬಂದ, ಪುನರುತ್ಥಾನಾಗಿ ಬಂದನು, ಅದೇ ರೀತಿಯಲ್ಲಿ ಅದೇ ನಮಗೆ ಪ್ರಥಮ ಫಲ, ಅದೇ ನಮಗೆ ಉದಾಹರಣೆ, ಅದೇ ನಮಗೆ ಮಾದರಿ. ಆತನು ಸಮಾಧಿಯಿಂದ ಎದ್ದು ಬಂದ ಹಾಗೆ ನಾವು ಕೂಡ ತನ್ನವರಾಗಿ ಬಾಳದಂತ ಎಲ್ಲರೂ ಕೂಡ ಅದೇನ್ ಮಾಡ್ತಾರೆ ಅಂದ್ರೆ ಎದ್ದು ಬರ್ತಾರೆ. ಕ್ರಿಸ್ತನು ಈ ಭೂಮಿ ಮೇಲೆ ಬಹಳ ಜನ ಇದ್ದಾರೆ, ಅವರೆಲ್ಲರ ಸಮಾಧಿಯಲ್ಲಿದ್ದಾರೆ. ಆದ್ರೆ ಕ್ರಿಸ್ತನು ಸಮಾಧಿಯಲ್ಲಿಲ್ಲ, ಆತನು ಸಮಾಧಿ ಎದ್ದು ಬಂದಿದ್ದಾನೆ. ಇವತ್ತು ತನ್ನವರಾಗಿ ಬಾಳಿದ ಪ್ರತಿ ಮಕ್ಕಳಿಗೆ ಕೊಡತಕ್ಕಂಥ ಆಶೀರ್ವಾದ ಏನಂದ್ರೆ ಸತ್ತವರು ಮೊದಲೆದ್ದು. ಈ ಭೂಲೋಕದಲ್ಲಿ ಆತನ ಪ್ರತ್ಯಕ್ಷನಾದಾಗ ಎಲ್ಲ ಪ್ರಜೆಗಳು ಆತನ ನೋಡ್ತವೆ. ಆತನ ಮಧ್ಯ ಆಕಾಶದಲ್ಲಿ ಆತನು ಬರುವಾಗ ಮೇಘ ರೂಢನಾಗಿ, ತುತ್ತೂರಿಯೊಡನೆ, ಹೌದು ದೂತರೊಡನೆ, ಮೇಘ ಸೈನ್ಯದೊಡನೆ ಆತನ ಪ್ರತ್ಯಕ್ಷನಾಗುವಾಗ ಎಲ್ಲರ ಕಣ್ಣುಗಳು ಕಾಣ್ತವೆ. ಅದೇ ಸಮಯದಲ್ಲಿ ಸತ್ತವರು ಮೊದಲು ಎದ್ದು ಆತನ ಸೇರಿಕೊಳ್ತಾರೆ. ಈ ಲೋಕದ ಪ್ರಜೆಗಳೆಲ್ಲರೂ ಕೂಡ ಅವರನ್ನು ನೋಡ್ತಾರೆ. ಅಯ್ಯೋ, ಇವರು ಕ್ರಿಸ್ತನವರು, ಇವರು ದೇವರಿಗಾಗಿ ಬಾಳಿದವರು, ನಮ್ಮ ಊರಿನಲ್ಲಿದ್ದಂಥವರು, ಇವರು ನೋಡು ಕ್ರಿಸ್ತನಲ್ಲಿ ಬಾಳಿ ಅವರು ತೀರಿಕೊಂಡು ಇವತ್ತು ದೇವರ ಮಕ್ಕಳಾಗಿ ಜೀವನ ಮಾಡಿದ್ರಿಂದ ಅವರು ಕ್ರಿಸ್ತನು ಅವರನ್ನು ಕರ್ಕೊಂಡು ಹೋಗಲಿಕ್ಕೆ ಬಂದಿದ್ದಾನಂತೇಳಿ ಅವರ ಕಣ್ಣುಗಳು ಅವರು ನೋಡಿದ್ರು. ಕ್ರಿಸ್ತನವರು ಎದ್ದು ಬರ್ತಾರೆ, ಕ್ರಿಸ್ತನವರು ಎತ್ತಲ್ಪಡ್ತಾರೆ, ಕ್ರಿಸ್ತನವರು ಆತನ ಬಳಿಗೆ ಸೇರಿಕೊಳ್ತಾರೆ. ಹಾಗಾದ್ರೆ ಈ ಲೋಕಕ್ಕೆ ಒಂದು ದಿನ ಬರ್ಲಿಕ್ಕಿದೆ. ಆ ದಿನ ನೀನು ಯಾರಿಗೆ ಸಂಬಂಧಪಟ್ಟು ಎಂಬುದಾಗಿ ಗೊತ್ತಾಗ್ತದೆ.
ಹಾಗಾದರೆ ಕರ್ತನಲ್ಲಿ ಪ್ರಿಯ ದೇವರ ಮಕ್ಕಳೇ, ಅವತ್ತು ಪೌಲನು ಹೇಳಿದ ಹಾಗೆ, ನಾನು ಯಾರನ್ನವನು ಯಾವ ದೇವರನ್ನು ಸೇವಿಸ್ತಿದ್ದನೋ ಆ ದೇವರನ್ನು ಮಾತಾಡಿ. ಪೌಲನ ದೃಢವಾದ ಮಾತೇನೆಂದ್ರೆ, ನಾನು ಕ್ರಿಸ್ತನವನು ಅಂತ ಧೈರ್ಯವಾಗಿ ಹೇಳಿದಾಗೆ, ಇವತ್ತು ದೇವರ ಮಗನಾಗಿ ನೀನು ಹೇಳ್ಕೊಳ್ಳಿಕ್ಕೆ ನಿನಗೆ ಧೈರ್ಯ ಇದೆಯಾ? ನಾನು ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವನಂತ ಹೇಳುವುದಾದರೆ, ನೋಡಿದಿವಲ್ಲ, ಕ್ರಿಸ್ತನ ಅಂತವರನ್ನು ಪ್ರೀತಿ ಮಾಡ್ತಾನೆ, ಪರಿಪೂರ್ಣವಾಗಿ ಪ್ರೀತಿ ಮಾಡ್ತಾನೆ, ಅವರನ್ನು ಅರ್ಥ ಮಾಡಿಕೊಳ್ತಾನೆ. ಅಷ್ಟು ಮಾತ್ರ ಏನ್ ಮಾಡ್ತಾರಂತ, ಸತ್ತವರು ಮೊದಲು ಆತನವರು ಏನ್ ಮಾಡ್ತಾರೆ, ಎದ್ದು ಬರುವರು ಎಂಬುದಾಗಿ ನೋಡುತ್ತೇವೆ. ಆದ್ರಿಂದ ಕ್ರಿಸ್ತನಲ್ಲಿ ನಾವು ನಿದ್ರೆ ಹೋದವರಾದರೆ, ಕ್ರಿಸ್ತನ ಈ ಲೋಕವನ್ನು ಕರ್ತನ ನಾವು ಬಿಟ್ಟು ನಾವು ಮರಣ ಹೊಂದಿರುವುದಾದ್ರೆ, ಒಂದು ದಿನ ನೀನು ಸಮಾಧಿಯಲ್ಲಿ ಇರುವುದಿಲ್ಲ, ಕ್ರಿಸ್ತನೊಂದಿಗೆ ಇರುತ್ತೆ ಎಂಬುದಾಗಿ ತಿಳಿದುಕೊಂಡು ನೀನು ಒಂದು ಒಳ್ಳೆಯ ಕ್ರಿಸ್ತನ ಸಾಕ್ಷ್ಯ ಮಗನಾಗಿ ಬಾಳ್ಬೇಕೆಂಬುದಾಗಿ ನಾನು ಕರ್ತನಲ್ಲಿ ಬೇಡಿಕೊಳ್ಳುತ್ತೇನೆ. ಆದ್ರಿಂದ ಈ ಕ್ರೈಸ್ತವ ಜೀವಿತವನ್ನು ಏನು ನಿರ್ಲಕ್ಷ್ಯ ಮಾಡಿ ಹಿಂತಿರುಗಿ ಹೋಗ್ಬೇಡ, ತಣ್ಣಗೆ ಬೆಚ್ಚಗೆ ಇರಬೇಡ. ಒಂದು ಕಡೆ ಕ್ರಿಸ್ತನಿಗಾಗಿ ಆದ್ರೂ ಜೀವನ ಮಾಡು, ಇಲ್ಲ ಲೋಕಕ್ಕಾದ್ರೂ ಇರು. ಆದ್ರೆ ಕ್ರಿಸ್ತನವರಿಗೆ ದೊರೆಯತಕ್ಕಂಥ ಈ 3 ಆಶೀರ್ವಾದ ಇದು ಖಂಡಿತವಾಗಿ ದೇವರ ಮಕ್ಕಳಿಗೆ ದೊರಲಿಕ್ಕಿದೆ. ನಾವೆಲ್ಲರೂ ಕೂಡ ಈ ಭೂಲೋಕದಲ್ಲಿ ನಾವು ಯಾರನವರು ಅಂತ ಹೇಳಬೇಕಂದ್ರೆ ನಾವು ಕ್ರಿಸ್ತನವರು. ಆ ದಿನ ಆ ಸಭೆಯವರು ನಾವು ಅಪೊಲ್ಲೋಸದವರು, ನಾವು ಪೌಲದವರು, ನಾವು ಕೇಫದವರು ಅಂತ ಹೇಳಿಕೊಂಡಂತೆ ನಾವು ಬೇರೆ ಪಂಗಡಗಳಿಗೆ ಒಂದು ಚರ್ಚ್ ವಿಷಯದಲ್ಲಾಗ್ಲಿ, ಒಬ್ಬ ವ್ಯಕ್ತಿ ವಿಷಯದಲ್ಲಾಗ್ಲಿ, ಒಂದು ಸಂಸ್ಥೆ ವಿಷಯದಲ್ಲಾಗ್ಲಿ ಹೊಗಳಿಕೊಳ್ಳದ ಹಾಗೆ ಒಂದೇ ಒಂದು ಮಾತೇನೆಂದ್ರೆ, ನಾನು ಪುನರುತ್ಥಾನ ಹೊಂದಿದ ಯೇಸು ಕ್ರಿಸ್ತನಿಗೆ ಸಂಬಂಧಪಟ್ಟವನು, ನಾನು ಆತನವನಂತೇಳಿ ನಾವು ಜೀವಿಸುವಾಗ ಖಂಡಿತವಾಗಿಂತ ಆಶೀರ್ವಾದ ನಾವು ಕರ್ತನಿಂದ ಹೊಂದಿಕೊಳ್ಳಕ್ಕೆ ಸಾಧ್ಯ. ಅಂತ ಆಶೀರ್ವಾದ ಈ ವಾಕ್ಯ ಕೇಳಿ ಈ ವಾಕ್ಯಕ್ಕೆ ವಿಧೇಯರಾದಂತ ಎಲ್ಲರ ಜೀವಿತದಲ್ಲಿ ಕರ್ತನಂತ ಆಶೀರ್ವಾದ ದಯಪಾಲಿಸಲೆಂಬುದಾಗಿ ನಾನು ಈ ಯೇಸು ಕ್ರಿಸ್ತನ ಈ ವಾಕ್ಯಗಳನ್ನು ನಾನು ಮುಗಿಸುವಂತವನಾಗಿದ್ದೇನೆ. ಪ್ರಾರ್ಥನೆ ಮಾಡಿ. ಸಕಲ ಆಶೀರ್ವಾದಗಳಿಗೆ ಕಾರಣಭೂತನಾಗಿರುವ ಪರಲೋಕದ ದೇವರೇ, ಈ ಉದಯ ಕಾಲದಲ್ಲಿ ನನ್ನ ವಾಕ್ಯಗಳ ಮೂಲಕವಾಗಿ ನೀ ನಮ್ಮ ಸಂಗಡ ಮಾತನಾಡಿದಕ್ಕಾಗಿ ಸ್ತೋತ್ರ. ಎಲ್ಲರ ಹೃದಯದಲ್ಲಿ ವಾಕ್ಯಗಳ ಕಾರ್ಯ ಮಾಡಿ, ಯಾರು ಮರೆತುವುದಂತೆ ಸಹಾಯ ಮಾಡಿ ಸಂದೇವರು. ಇಂದು ವಾಕ್ಯ ಏನಾಗಿ ಕೇಳಿದ್ದೀವೋ, ಹೌದು ನಾವು ಯಾರಿಗೆ ಸಂಬಂಧಪಟ್ಟವರಂತ ಪೌಲನು ಹೇಳಿದನೋ, ಇವತ್ತು ನಾವು ಸಾಕ್ಷಿಯಾಗಿ ನಾವು ನುಡಿದು ನಮ್ಮ ಮಕ್ಕಳಾಗಿ ಬಾಳಕ್ಕೆ ಸಹಾಯ ಮಾಡಿ. ಪ್ರಾರ್ಥನೆ ಕೇಳಿದಕ್ಕಾಗಿ ಸ್ತೋತ್ರ ದೇವರೇ. ಈ ಅವಕಾಶ ಕಲ್ಪಿಸಿಕೊಟ್ಟಂತ ನಿನಗೂ ಸ್ತೋತ್ರ ಸ್ವಾಮಿ. ದೇವರೇ, ದೈವದಾಸರಾದಂತ ಸ್ಟೀವನಯ್ಯನವರನ್ನು ಅಪ್ಪ ದೇವರೇ ಕರ್ತನೆ ಸ್ವಾಮಿ, ಡ್ಯಾನಿಯಲ್ ಅಯ್ಯನವರನ್ನು ಕೂಡ ಆಶೀರ್ವಾದ ಮಾಡಿ, ಅವರನ್ನು ಬಲವಾಗಿ ಸೇವೆಲು ಮಾಡಿ, ಆರೋಗ್ಯ ಕೊಡು, ಕುಟುಂಬ ಮಕ್ಕಳನ್ನು ಆಶೀರ್ವಾದ ಮಾಡಿ, ಅವರ ಆಲೋಚನೆ ಉದ್ದೇಶ ದರ್ಶನ ಈಡೇರಿಸಿ ಮಹಿಮಂದಬೇಕೆಂಬುದಾಗಿ ಈ ದಿನವೆಲ್ಲ ನಮ್ಮನ್ನು, ನಮ್ಮ ಕುಟುಂಬ, ನಮ್ಮ ಸಭೆಗಳನ್ನು, ನಮ್ಮ ಗ್ರಾಮ ದೇಶವನ್ನು ಅಪ್ಪ ಸುಕ್ಷೇಮವಾದಂತಹ ಸಮಾಧಾನ ನಡೆಸಬೇಕೆಂಬುದಾಗಿ ಎಲ್ಲ ಘನತೆ ಉಂಟಾಗಿ ಯೇಸು ನಾಮದಲ್ಲಿ ಸ್ತುತಿ ಮಾಡಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ, ಆಮೆನ್. ಪ್ರೈಸ್ ಲಾರ್ಡ್.